ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್, ಇವತ್ತಿನ ರುಟೀನ್ ಹೇಗಿರುತ್ತೆ ಅಂತ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಇವತ್ತು ಬಂದು ನಮ್ಮ ಗಾನವಿದು ರಿಸಲ್ಟ್ ಇದೆ, ಸ್ಕೂಲಲ್ಲಿ ಹೋಗಬೇಕು. ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋದ್ರಾಯ್ತು ಅಂಥೇಳಿ ನಾನು ರೆಡಿಯಾಗಿದ್ದೀನಿ. ಎಲ್ಲರದು ಸ್ನಾನ ಆಗಿದೆ, ರೆಡಿ ಕೂಡ ಬಟ್ಟೆ ಹಾಕ್ಕೊಂಡಿದ್ದೀನಿ, ರೆಡಿ ಆಗಿಲ್ಲ. ಫ್ರೆಂಡ್ಸ್, ಇವತ್ತು ವರ್ಲ್ಡ್ ನಮೋಕಾರ ಮಂತ್ರ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮನೇಲಿ ಫಸ್ಟ್ ಇವತ್ತು 108 ಬಾರಿ ನಮೋಕಾರ ಮಂತ್ರ ಜಪ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿಂದ್ಕೊಂಡು ಸ್ಕೂಲ್ ಹತ್ರ ಹೋಗಬೇಕು ಅಂದ್ಕೊಂಡಿದ್ದೀನಿ. ಗಾನೂನ್ ರಿಸಲ್ಟು ಏನಾಯಿತು ಅಂತ ಕೂಡ ನಾನು ಹೇಳ್ತೀನಿ. ಆಮೇಲೆ ಸ್ಕೂಲ್ ಹತ್ರ ಬೇರೆ ಹೋಗಬೇಕು, ಟೈಮ್ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಫ್ರೀ ಟೈಮ್ ಇದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅದೇ ತುಂಬಿಸ್ಕೊಂಡು ತೊಳೆಗೆ ಇರ್ತದೆ, ಟೈಟಾಗಿ ಮಾಡು, ಕಮ್ಮಿ ಮಾಡಬೇಕಿತ್ತು, ನೀರು ಜಾಸ್ತಿ ಆಗ್ತದೆ. ನೀರು ಜಾಸ್ತಿ ನೋಡು ಒಂದ್ಸಲ. ಎಣ್ಣೆ ಹಚ್ಚಿಲ್ಲ ಸ್ವಲ್ಪ ನೀರು ಕಡಿಮೆ ಮಾಡೋಣ, ಸ್ವಲ್ಪ ಚೆಲ್ಲು ನೀರು. ಇಲ್ಲಿವರೆಗೂ ಚೆಲ್ಲು, ಇಲ್ಲಿವರೆಗೂ ಅಷ್ಟೇ ತಾನೆ. ಏನು ಐಡಿ ಬಾಯ್ ಕಡೆ. ಸಾಕು, ಈಗ ಟೈಟಾಗಿ ಹಾಕು, ಟ್ಯಾಪ್ ಟೈಟಾಗಿ ಹಾಕು. ಅದು ಹಂಗ ಇನ್ನೊಂದೈತೆ ನೋಡಿ, ಎಲ್ಲೋ ಕಲರ್. ಓಕೆಯಾ ಬಿಟ್ಟು ಬರಕ್ಕೆ? ನಾನು ಹೇಳ್ತಾನೆ, ನಾನಮ್ಮ ಆಟೋದಲ್ಲಿ ಬಂದಿದ್ದೀನಿ ಸ್ಕೂಲಿಗೆ. ದಿಶಾರಪ್ಪ ಗದಗ, ದಿಶಾರಪ್ಪ ಗದಗ ನಿಮ್ಮ ಪಾಪ ನೋಡಕ್ಕೆ ಅಲ್ವಾ? ಕೋಲ್ಡ್ ಆಗಿದೆಯಾ? ನ್ಯಾಪ್ಕಿನ್ ಬೇಕೇನಾ? ಹಾಂ, ಏನಂದ ಅದ್ರ ಇನ್ನಿದೆ ನೋಡು, ಸ್ನೇಕ್ ಇದೆ, ಸ್ನೇಕ್ ಎಲ್ಲ ಇದೆ. ಫ್ರೆಂಡ್ಸ್, ಗಾನನ ಸ್ಕೂಲಿಗೆ ಕಳಿಸಿ ನಾನು ತಿಂಡಿ ತಿಂದ್ಕೊಂಡು
ಈಗ ಕೆಲಸ ಮಾಡ್ತಾ ಇದ್ದೀನಿ. ಮಿಕ್ಕಿರೋ ಕೆಲಸ ಅಂದರೆ ಹೋಗಬೇಕು, ಹಾಗಾಗಿ ಬೇಗನೆ ಕೆಲಸ ಮುಗಿಸ್ಕೊಂಡು ಹೋದ್ರಾಯ್ತು ಅಂಥೇಳಿ ಕೆಲಸ ಮಾಡ್ಕೋತಾ ಇದ್ದೀನಿ. ಅಂದರೆ ಬಂದಮೇಲೆ ಸ್ಕೂಲಿಂದ ಬಂದಮೇಲೆ ಅಡುಗೆ ಎಲ್ಲ ಮಾಡ್ಕೋತೀನಿ. ಹೋಗೋಷ್ಟರಲ್ಲಿ ಹಾಲು ಕಾಯಿಸಿಟ್ಟು ಹೋದ್ರ ತಂದ್ಕೊಂಡು ರಿಸಲ್ಟ್ ಬೇರೆ ಇದೆ ಇವತ್ತು ಸ್ಕೂಲಲ್ಲಿ. ಟೈಮಿಂಗು 10:30 1:30 ಒಳಗಡೆನೇ ಹೇಳಿದ್ದಾರೆ ಬರೋದಕ್ಕೆ, ಹಾಗಾಗಿ ಹೋಗೋದಕ್ಕೆ ಟೈಮ್ ಆಗುತ್ತೆ. ಬೇಗ ಬೇಗ ಎಷ್ಟಾಗುತ್ತೆ ಅಷ್ಟು ಕೆಲಸ ಮುಗಿಸ್ಕೊಂಡು ಮತ್ತೆ ಮಿಕ್ಕಿರೋದು ಬಂದಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮಕ್ಕಳೆಲ್ಲ ಆಟ ಆಡಿ ಎಲ್ಲ ಸಾಮಾನು ಕಿತ್ತಾಕ್ ಹೋಗಿದ್ದಾರೆ. ನಮ್ಮ ವಸಿಷ್ಠ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಆಟ ಆಡೋದಕ್ಕೆ ಅಂತೇಳಿ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದಾರೆ. ಇದನ್ನು ಕ್ಲೀನ್ ಮಾಡಬೇಕು. ಹೋಗಲಿ, ನಾವು ಹೋಗೋಣ. ಈಗ ಹೆಲ್ಪ್ ಮಾಡಬೇಡಿ ನನಗೆ. ಈ ಆಟ ಬುಗ್ರಿ ಎಲ್ಲ ಇಲ್ಲಿದೆಯಾ ತುಂಬಿಸ. ಇದು ಫಸಲ್ ಒಂದು ಹಾಕ್ಬೇಕು. ಫಸಲ್ ಅದಕ್ಕೆ ಸುರಿಬೇಡ. ಕಿಚನ್ ಸೆಟ್ ಕವರ್ ಹಾಕು. ಕವರ್ ಅಲ್ಲಿದೆಯಲ್ಲ ಆರೆಂಜ್ ಕಲರ್, ಯೆಲ್ಲೋ ಕಲರ್. ಕವರ್ ಕವರ್ ಬ್ಯಾಗಿಗೆ ಬನ್ನಿ. ಇದು ಮುಚ್ಚಳ ಇಲ್ಲಿ. ಇದು ಕಾಫಿ ಎಲ್ಲಿಟ್ಟಿದೆಯಾ ಎಲ್ಲ? ಇನ್ನೊಂದು ಕಾರ್ ಇತ್ತಲ್ಲ, ಆರೆಂಜ್ ಕಾರ್. ಮಂಚಿನ ಕೆಳಗೆ ಹೋಗಿತ್ತಾ? ರೂಮಲ್ಲಿ ಇರೋದಕ್ಕ ಬಿಸ್ಕೆಟ್ ಡಬ್ಬಕ್ಕೆ ಹಾಕೋ, ಬೇಕಾದ್ರೆ ತಿನ್ನು. ಡಬ್ಬಿ ಒಳಗೆ ಇದು ತುಂಬಿಸ್ಬೋದ ಅಷ್ಟು ಅಂತ. ಗುಂಡಿಲಿರದಾ? ಚಳಿ ಬಿಡು ನೀರು. ಆಟೋದಲ್ಲಿ ಯಾಕೆ? ಯಾರು ಆಟೋದಲ್ಲಿ ದುಡ್ಡು ಕೊಡ್ಬೇಕು, ಅವ್ರು ಬಿಡ್ತಾರೆ. ನೋಡಿಲ್ಲ ಎಷ್ಟು ಗಲೀಜಾಗಿದೆ. ಆಗಲಿ ನೀನು ಕರಾಟೆ ಕ್ಲಾಸಿಂದ ಬರ್ತೀರ, ಹಂಗೆ ಕೂತ್ಕೋತೀಯ, ಅದ್ರ ಮೇಲೆ ಕಾಲು ತೊಳ್ಕೊಂಡು ಕೂತ್ಕೋಬೇಕು ಆಯ್ತಾ? ಆ ಬಿಸ್ಕೆಟ್ ಡಬ್ಬಕ್ಕೆ ಹಾಕಿಡು. ತಿಂತೀಯಾ? ತಿನ್ನೋದಿದ್ರೆ ತಿಂತಿ. ಯಾವುದು? ವೈಟ್ ಕಲರ್
ಬಾತ್ರೂಮಲ್ಲಿ ಇದನ್ನ ಅಲ್ಲೇ ಇಡಿ. ನೀನು ಇಡ್ಬೇಕು ತಾನೇ, ಒಂದು ಹೆಲ್ಪ್ ಮಾಡಲ್ಲ ನೀವು. ಫ್ರೆಂಡ್ಸ್, ಸ್ಕೂಲ್ ಹತ್ರ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಮನೆ ಎಲ್ಲ ತುಂಬಾ ಕಿತ್ತು ಹಾಡಿಬಿಟ್ಟಿದ್ರು, ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಎತ್ತಿಟ್ಟು ಇವಾಗ ಟೈಮ್ ಬಂದು 11 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಸ್ಕೂಲ್ 10 ಗಂಟೆಗೆ ಓಪನ್ ಅಂದಿದ್ರು. ಈಗ ಹೋಗಬೇಕು. ಗಾನೂ ಬೇಗ ರೆಡಿಯಾಗಿ ಹೋಗಿದ್ದಾಳೆ. ಅವಳು ಗೈಡ್ಸಲ್ಲಿ ಸೇರ್ಕೊಂಡಿದ್ದಾಳಲ್ಲ, ಹಾಗಾಗಿ ಅವಳನ್ನು ಬೇಗನೆ ಬರೋಕ್ಕೆ ಹೇಳಿದ್ರಂತೆ. ಈಗ ನಾನು, ನಮ್ಮ ಮನೆಯವರು ಮತ್ತು ವಸಿಷ್ಠ 3 ಜನನೂ ಹೋಗ್ತಿದ್ದೀವಿ. ಬೇಡ ತಡಿ, ನಾನು ಬರ್ತೀನಿ. ಫ್ರೆಂಡ್ಸ್, ನಾವು ಈಗ ರೆಡಿಯಾಗಿ ಸ್ಕೂಲ್ ಹತ್ರ ಹೊರಟಿದ್ದೀವಿ. ನಾನು ವಸಿಷ್ಠ ರೆಡಿಯಾಗಿದ್ದೀವಿ. ನಮ್ಮ ಮನೆಯವರು ಕೆಳಗೆ ಬರ್ತಾರಂತೆ. ನಾವೀಗ ಡೋರ್ ಲಾಕ್ ಮಾಡಿಕೊಂಡು ಕೆಳಗೆ ಹೋಗಬೇಕು. ಅಲ್ಲಿ ನಮ್ಮ ಮನೆಯವ್ರು ಬರ್ತಾರೆ. 3 ಜನನೂ ಹೊರಟಿದ್ದೀವಿ. ನಮ್ಮ ವಸಿಷ್ಠ ರೆಡಿ ಆಗಿದ್ದಾನೆ. ತಡಿ ಪುಟ್ಟ, ಪರ್ಸ್ ತಗೊಳ್ಳ. ಬೇಡ ನನಗೆ ಪರ್ಸ್ ಇನ್ನೇನಕ್ಕೆ, ಫೋಟೋ ಇರುತ್ತೆ. ಫ್ರೆಂಡ್ಸ್, ಗಾನು ಟೀಚರ್ಸ್ಗೆ ಲೆಟರ್ ಬರೆದಿದ್ದಾಳೆ. ಅದನ್ನು ತೊಗೊಂಡು ಹೋಗ್ಬೇಕಂತ. ಇಲ್ಲಿ ನೋಡಿ, ಈ ಥರ ಬರೆದಿದ್ದಾಳೆ. ಇದು ಓಲ್ಡ್ ಸ್ಟೈಲಲ್ಲೆಲ್ಲ ಬರುತ್ತಲ್ಲ, ಹೆಂಗಂದರೆ ಈಗ ತಾಳೆಗರಿ ಅಥವಾ ಹಳೆ ಪೇಪರ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಬರೆದಿದ್ದಾಳೆ. ಹಾಂ, ಬಂದೆ. ಇಲ್ಲಿ ನೋಡ್ತಿರೋದು ಕಾಣಿಸ್ತಿದೆಯಾ? ಅವಳೇ ಬರೆದಿರೋದು. ಟೀಚರ್ಸಿಗೆ ಕೊಡೋದಕ್ಕೆ ಅಂತೇಳಿ ಬರೆದಿದ್ದಾಳೆ. ಫ್ರೆಂಡ್ಸ್, ಹೆಂಗೆ ಮಾಡಿದ್ದಾಳೆ ಅಂದರೆ ಇದು ಓಲ್ಡ್ ಸ್ಟೈಲಲ್ಲಿ ಕಾಣಿಸ್ತಾ ಇದೆ. ಹೆಂಗೆ ಅಂದರೆ ಇದು ನೋಡಿ, ಇದು A4 ಶೀಟೇ. ಬಟ್ ಇದಕ್ಕೆ ಏನು ಮಾಡಿದ್ದಾಳೆ ಅಂದರೆ ಕಾಫಿ ಪೌಡ್ರ್ ಬರುತ್ತಲ್ಲ, ಅದನ್ನು ಪೇಂಟ್ ಮಾಡಿದ್ದಾಳೆ. ಕಾಫಿ ಪೌಡ್ರಿಂದ ಪೇಂಟ್ ಮಾಡಿ ಇದನ್ನು ಎಡ್ಜಸ್ ಎಲ್ಲ ಸುಟ್ಟಿದ್ದಾಳೆ. ಅದು ಈ ಥರ ಓಲ್ಡ್ ಪೇಪರ್ಸ್ ಥರ ಕಾಣಿಸುತ್ತೆ. ಇದು ಟೀಚರ್ಸ್ಗೆ ಇವತ್ತು ಲಾಸ್ಟ್ ಡೇ ಅಲ್ವಾ, ಹಾಗಾಗಿ ಇದನ್ನು ಟೀಚರ್ಸಿಗೆ ಕೊಡೋಣ ಅಂಥೇಳಿ ರೆಡಿ ಮಾಡಿದ್ದಾಳೆ. ಅವಳು ಮರೆತು ಹಾಗೆ ಸ್ಕೂಲ್ಗೆ ಹೋಗಿದ್ದಾಳೆ. ಈಗ ನಾನು ತೊಗೊಂಡು ಹೋಗಬೇಕು. ಫೋನ್ ಮಾಡಿದ್ಲು ತೊಗೊಂಬನ್ನಿ ಅಂಥೇಳಿ. ಅದನ್ನು ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ಎಲ್ಲ ಟೀಚರ್ಸ್ಗೂ ಬರ್ದಾಳೆ. ಸಬ್ಜೆಕ್ಟ್ ವೈಸ್ ಬರ್ದಾಳೆ. ಕನ್ನಡ ಟೀಚರ್ಸ್ಗೆ ಕನ್ನಡ ಬರೆದಿದ್ದಾಳೆ, ಹಿಂದಿ ಟೀಚರ್ಸ್ಗೆ ಹಿಂದಿಲಿ ಬರೆದಿದ್ದಾಳೆ, ಇನ್ನು ಮಿಕ್ಕಿದ ಟೀಚರ್ಸ್ಗೆಲ್ಲ ಇಂಗ್ಲೀಷಲ್ಲಿ ಬರೆದಿದ್ದಾಳೆ. ಒಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ ಹೆಂಗೆ ಬರೆದಿದ್ದಾಳೆ ಅಂತ. ಇಲ್ಲಿ ನೋಡಿ, ಇದು ಇಂಗ್ಲೀಷಲ್ಲಿ ಬರೆದಿರೋದು. ಇದು ಇಂಗ್ಲೀಷಲ್ಲಿ ಬರೆದಿದ್ದಾಳೆ. ಬಂದೆ, ಹೋಗೋಣ. ಇದು ಬರೆದಿದ್ದಾಳೆ, ಇದು ಇಂಗ್ಲೀಷಲ್ಲಿ. ಇದು ಕನ್ನಡದಲ್ಲಿ ಬರೆದಿದ್ದಾಳೆ ನೋಡಿ. ಇದು ಹಿಂದಿಲಿ ಬರೆದಿದ್ದಾಳೆ. ಈ ಥರ ಬರೆದಿದ್ದಾಳೆ. ಇದು ಕಾಫಿ ಪುಡಿಲಿ ಪೇಂಟಿಂಗ್ ಮಾಡಿ A4 ಶೀಟಿಗೆ ನೋಡಿ ಇಲ್ಲಿ ಕಾಣಿಸುತ್ತಲ್ಲ, ಮಾಡಿ ಬರೆದಿದ್ದಾಳೆ. ಇದು ಹಿಂದಿ, ಇದು ಕನ್ನಡ, ಹಾಗೆ ಇದು ಇಂಗ್ಲೀಷಲ್ಲಿ. ಹೆಂಗೆ ಬರೆದಿದ್ದಾಳೆ ನೋಡಿ ಫ್ರೆಂಡ್ಸ್. ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಹೇಳ್ದು, ಚೆನ್ನಾಗಿದೆ ಅಲ್ವಾ? ಇದನ್ನು ನಾನೀಗ ಸ್ಕೂಲಿಗೆ ತಗೊಂಡು ಹೋಗಬೇಕು. ಅವಳು ಕೊಡ್ತಾಳಂತೆ ಟೀಚರ್ಸ್ಗೆ. ಅದೆಲ್ಲ ಸುಕ್ಕಾಗ್ಬಿಟ್ಟಿದೆ ನೋಟ್ಸಲ್ಲಿಟ್ಟು. ಬಂದೆ, ಹೋಗೋಣ. KB ಕ್ರಾಸ್. ಬಿಸ್ಲ. ಫ್ರೆಂಡ್ಸ್, ನಾವು ಗಾನವಿ ಸ್ಕೂಲ್ ಹತ್ರ ಬಂದಿದ್ದೀವಿ. ಇವಾಗ
ಹಿಡ್ಕೋರಿ ಇದನ್ನು. ಮನೆಗೆ ಹೋಗಿ ಕ್ಲೀನಾಗಿ ಡೀಟೇಲಾಗಿ ತೋರಿಸ್ತೀನಿ ನಾನು ನಿಮಗೆ. ಚಿರಸ್ ಫ್ರೆಂಡ್ಸು ಸ್ಕೂಲ್ ಹತ್ರ ಹೋಗಿ ರಿಸಲ್ಟ್ ನೋಡ್ಕೊಂಡು ಬಂದ್ವಿ. ಹೋಗಿ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗೋಯ್ತು. ಯಾಕಂದರೆ ಬಿಸಿಲು ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ, ಆಚೆ ಕಡೆ ಅಷ್ಟಿದೆ. ನಮ್ಮ ವಸಿಷ್ಠ ಬೇರೆ ಹೋಗೋವಾಗಲೇ ನಮಗಿನ್ನ ಇಲ್ಲೇ ರೋಡಲ್ಲಿ ಇದ್ದೀವಿ, ನೀರು ಬೇಕು ಅಂತ ಸ್ಟಾರ್ಟ್ ಮಾಡೋನೆ. ಫುಲ್ ಬಾಯೆಲ್ಲ ಒಣಗುತ್ತೆ ಬಿಸಿಲಿಗೆ, ಮತ್ತು ಗಾಳಿಗೂ ಬಾಯಿ ಒಣಗುತ್ತೆ. ಬರಬೇಕಾದ್ರೆ ಹಾಗೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದಿದ್ದೀವಿ. ನಮ್ಮ ಗಾನಂದು ರಿಸಲ್ಟ್ ನೋಡಿಕೊಂಡು ಪ್ರೋಗ್ರೆಸ್ ಕಾರ್ಡ್ ಇಸ್ಕೊಂಡು ಬಂದಿದ್ದೀವಿ. ಕಾಣಿಸ್ತಿದೆಯಾ? ಎಲ್ಲದರಲ್ಲೂ A+, A ಇದೆ. ಇಲ್ಲಿ ನೋಡಿ, ನಮ್ಮ ಗಾನೂನ್ ರಿಸಲ್ಟ್ ಇದು. ಪರವಾಗಿಲ್ಲ. ಮತ್ತು ಅವಳು ಟ್ಯೂಷನ್ಗೂ ಹೋಗಲ್ಲ, ನಾನು ಓದಿಸಲ್ಲ ಅವಳನ್ನು. ಅವಳೇ ಒಬ್ಬಳೇ ಓದ್ಕೋತಾಳೆ, ಒಬ್ಬಳೇ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ಕೋತಾಳೆ. ಪರವಾಗಿಲ್ಲ, A ಗ್ರೇಡ್ ತೊಗೊಂಡಿದ್ದಾಳೆ. ಇನ್ನೂ ಹಾಗೂ ಟ್ಯೂಷನ್ ಹಾಕಿ ನಾನು ಏನಾದರೂ ಓದಿಸೋ ಆಗಿದ್ದಿದ್ರೆ A+ ಬರ್ತಿದ್ರು. ಪರವಾಗಿಲ್ಲ, A ತೊಗೊಂಡಿದ್ದಾಳೆ ಅಂದರೆ 2nd ಕ್ಲಾಸಲ್ಲಿ ಪಾಸ್ ಆಗಿದ್ದಾಳೆ. ಗಾನೂನ್ ರಿಸಲ್ಟು ಇದಾಗಿತ್ತು ನೋಡಿ ಫ್ರೆಂಡ್ಸ್. ಇವತ್ತು ಫುಲ್ ಸುಸ್ತಾಗ್ತಿದೆ ಬಿಸಿಲಿಗೆ. ಆಚೆ ಕಡೆಯಿಂದ ಬಂದು ಮತ್ತು ಮೆಟ್ಲು ಬೇರೆ ಹತ್ಕೊಂಡು ಬಂದ್ವಲ್ಲ, ಒಂಥರ ಸುಸ್ತಾದಂಗೆ ಆಗ್ತಿದೆ. ನಮ್ಮ ಸಿಸ್ಟರ್ ನೀರು ಅಂದರು. ಬರಬೇಕಾದ್ರೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದಿದ್ದೀವಿ. ಈಗ ಫುಲ್ ಗೇಮಲ್ಲಿ ಬ್ಯುಸಿ.